ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲು. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತೋಟಬೆಂಗ್ರೆ ಅಳವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿದೆ. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲು. ಎಂಥ ದುರಂತ ನೋಡಿ. ನಾಡದೋಣಿಯಲ್ಲಿ ಬರ್ತಾ ಇದ್ದಂಥವರು ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯೋಕೆ ಹೋಗಿದ್ರಂತೆ. ಪಾಪ ಹೊಟ್ಟೆಪಾಡು. ಕಮಲಾಕ್ಷ ಹಾಗೂ ಯಶವಂತ ಅನ್ನುವಂಥ ಇಬ್ಬರು ನೀರು ಪಾಲಾಗಿದ್ದಾರೆ. ನಾಪತ್ತೆಯಾದ ಇಬ್ಬರಿಗಾಗಿ ಇದೀಗ ಹುಡುಕಾಟ ನಡೆಸಲಾಗ್ತಾ ಇದೆ. ಮಂಗಳೂರಿನ ಮಹಾಮಳೆ ಅದೆಷ್ಟು ಬಲಿ ಪಡಿತಾ ಇದೆಯೋ ನಿಜಕ್ಕೂ ಮರಣ ಮಳೆ ಆಗಿಬಿಟ್ಟಿದೆ. ತೋಟಬೆಂಗ್ರೆ ಅಳವೆ ಬಾಗಿಲು ಹತ್ರ ಅಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ ಅವರು. ಹೇಗಾದ್ರೂ ಮಾಡಿ ತುತ್ತಿನ ಚೀಲ ತುಂಬಿಸಬೇಕಲ್ಲ ಅಂತ ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯಕ್ಕೆ ಹೋಗಿದ್ರು. ಸಿಕ್ಕಾಪಟ್ಟೆ ಮಳೆ ಇದೆ. ಇವತ್ತು ಬೆಳಗಿನಿಂದನೂ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುವಾಗಲೂ ನಾವು ನೋಡಿದ್ವಲ್ಲ, ಮಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ನಿರಂತರವಾದ ಮಳೆ ಇದೆ. ಗಾಳಿ ಕೂಡ ಜಾಸ್ತಿ ಇದೆ. ನಾಡದೋಣಿ ಹೋಗಬೇಡಿ ಅಂತ ಆಲ್ರೆಡಿ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ಹೋಗಬೇಡಿ ಅಂತ, ಸಮುದ್ರಕ್ಕೂ ಹೋಗಬೇಡಿ ಅಥವಾ ಅಲ್ಲಿ ಅಳವೆ ಬಾಗಿಲು ಹತ್ರ ಏನಿದೆಯಲ್ಲ ಅಲ್ಲೂ ಹೋಗಬೇಡಿ ಅಂತ. ಆದರೂ ಕೂಡ ಅಳವೆ ಬಾಗಿಲು ಬಳಿ ಇಬ್ಬರು ಹೋಗಿದ್ದಾರೆ ಮೀನು ಹಿಡಿಯೋದಕ್ಕೆ ಅಂತ. ನೀರು ಪಾಲಾಗಿದ್ದಾರೆ. ನಾಡದೋಣಿ ಗಾಳಿಯ ರಭಸಕ್ಕೆ ಮಗಚಿಬಿಟ್ಟಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲು. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತೋಟಬೆಂಗ್ರೆ ಅಳವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿದೆ. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲು. ಎಂಥ ದುರಂತ ನೋಡಿ. ನಾಡದೋಣಿಯಲ್ಲಿ ಬರ್ತಾ ಇದ್ದಂಥವರು ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯೋಕೆ ಹೋಗಿದ್ರಂತೆ. ಪಾಪ ಹೊಟ್ಟೆಪಾಡು. ಕಮಲಾಕ್ಷ ಹಾಗೂ ಯಶವಂತ ಅನ್ನುವಂಥ ಇಬ್ಬರು ನೀರು ಪಾಲಾಗಿದ್ದಾರೆ. ನಾಪತ್ತೆಯಾದ ಇಬ್ಬರಿಗಾಗಿ ಇದೀಗ ಹುಡುಕಾಟ ನಡೆಸಲಾಗ್ತಾ ಇದೆ. ಮಂಗಳೂರಿನ ಮಹಾಮಳೆ ಅದೆಷ್ಟು ಬಲಿ ಪಡಿತಾ ಇದೆಯೋ ನಿಜಕ್ಕೂ ಮರಣ ಮಳೆ ಆಗಿಬಿಟ್ಟಿದೆ. ತೋಟಬೆಂಗ್ರೆ ಅಳವೆ ಬಾಗಿಲು ಹತ್ರ ಅಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ ಅವರು. ಹೇಗಾದ್ರೂ ಮಾಡಿ ತುತ್ತಿನ ಚೀಲ ತುಂಬಿಸಬೇಕಲ್ಲ ಅಂತ ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯಕ್ಕೆ ಹೋಗಿದ್ರು. ಸಿಕ್ಕಾಪಟ್ಟೆ ಮಳೆ ಇದೆ. ಇವತ್ತು ಬೆಳಗಿನಿಂದನೂ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುವಾಗಲೂ ನಾವು ನೋಡಿದ್ವಲ್ಲ, ಮಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ನಿರಂತರವಾದ ಮಳೆ ಇದೆ. ಗಾಳಿ ಕೂಡ ಜಾಸ್ತಿ ಇದೆ. ನಾಡದೋಣಿ ಹೋಗಬೇಡಿ ಅಂತ ಆಲ್ರೆಡಿ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ಹೋಗಬೇಡಿ ಅಂತ, ಸಮುದ್ರಕ್ಕೂ ಹೋಗಬೇಡಿ ಅಥವಾ ಅಲ್ಲಿ ಅಳವೆ ಬಾಗಿಲು ಹತ್ರ ಏನಿದೆಯಲ್ಲ ಅಲ್ಲೂ ಹೋಗಬೇಡಿ ಅಂತ. ಆದರೂ ಕೂಡ ಅಳವೆ ಬಾಗಿಲು ಬಳಿ ಇಬ್ಬರು ಹೋಗಿದ್ದಾರೆ ಮೀನು ಹಿಡಿಯೋದಕ್ಕೆ ಅಂತ. ನೀರು ಪಾಲಾಗಿದ್ದಾರೆ. ನಾಡದೋಣಿ ಗಾಳಿಯ ರಭಸಕ್ಕೆ ಮಗಚಿಬಿಟ್ಟಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲು. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತೋಟಬೆಂಗ್ರೆ ಅಳವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿದೆ. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲು. ಎಂಥ ದುರಂತ ನೋಡಿ. ನಾಡದೋಣಿಯಲ್ಲಿ ಬರ್ತಾ ಇದ್ದಂಥವರು ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯೋಕೆ ಹೋಗಿದ್ರಂತೆ. ಪಾಪ ಹೊಟ್ಟೆಪಾಡು. ಕಮಲಾಕ್ಷ ಹಾಗೂ ಯಶವಂತ ಅನ್ನುವಂಥ ಇಬ್ಬರು ನೀರು ಪಾಲಾಗಿದ್ದಾರೆ. ನಾಪತ್ತೆಯಾದ ಇಬ್ಬರಿಗಾಗಿ ಇದೀಗ ಹುಡುಕಾಟ ನಡೆಸಲಾಗ್ತಾ ಇದೆ. ಮಂಗಳೂರಿನ ಮಹಾಮಳೆ ಅದೆಷ್ಟು ಬಲಿ ಪಡಿತಾ ಇದೆಯೋ ನಿಜಕ್ಕೂ ಮರಣ ಮಳೆ ಆಗಿಬಿಟ್ಟಿದೆ. ತೋಟಬೆಂಗ್ರೆ ಅಳವೆ ಬಾಗಿಲು ಹತ್ರ ಅಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ ಅವರು. ಹೇಗಾದ್ರೂ ಮಾಡಿ ತುತ್ತಿನ ಚೀಲ ತುಂಬಿಸಬೇಕಲ್ಲ ಅಂತ ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯಕ್ಕೆ ಹೋಗಿದ್ರು. ಸಿಕ್ಕಾಪಟ್ಟೆ ಮಳೆ ಇದೆ. ಇವತ್ತು ಬೆಳಗಿನಿಂದನೂ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುವಾಗಲೂ ನಾವು ನೋಡಿದ್ವಲ್ಲ, ಮಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ನಿರಂತರವಾದ ಮಳೆ ಇದೆ. ಗಾಳಿ ಕೂಡ ಜಾಸ್ತಿ ಇದೆ. ನಾಡದೋಣಿ ಹೋಗಬೇಡಿ ಅಂತ ಆಲ್ರೆಡಿ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ಹೋಗಬೇಡಿ ಅಂತ, ಸಮುದ್ರಕ್ಕೂ ಹೋಗಬೇಡಿ ಅಥವಾ ಅಲ್ಲಿ ಅಳವೆ ಬಾಗಿಲು ಹತ್ರ ಏನಿದೆಯಲ್ಲ ಅಲ್ಲೂ ಹೋಗಬೇಡಿ ಅಂತ. ಆದರೂ ಕೂಡ ಅಳವೆ ಬಾಗಿಲು ಬಳಿ ಇಬ್ಬರು ಹೋಗಿದ್ದಾರೆ ಮೀನು ಹಿಡಿಯೋದಕ್ಕೆ ಅಂತ. ನೀರು ಪಾಲಾಗಿದ್ದಾರೆ. ನಾಡದೋಣಿ ಗಾಳಿಯ ರಭಸಕ್ಕೆ ಮಗಚಿಬಿಟ್ಟಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲು. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತೋಟಬೆಂಗ್ರೆ ಅಳವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿದೆ. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲು. ಎಂಥ ದುರಂತ ನೋಡಿ. ನಾಡದೋಣಿಯಲ್ಲಿ ಬರ್ತಾ ಇದ್ದಂಥವರು ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯೋಕೆ ಹೋಗಿದ್ರಂತೆ. ಪಾಪ ಹೊಟ್ಟೆಪಾಡು. ಕಮಲಾಕ್ಷ ಹಾಗೂ ಯಶವಂತ ಅನ್ನುವಂಥ ಇಬ್ಬರು ನೀರು ಪಾಲಾಗಿದ್ದಾರೆ. ನಾಪತ್ತೆಯಾದ ಇಬ್ಬರಿಗಾಗಿ ಇದೀಗ ಹುಡುಕಾಟ ನಡೆಸಲಾಗ್ತಾ ಇದೆ. ಮಂಗಳೂರಿನ ಮಹಾಮಳೆ ಅದೆಷ್ಟು ಬಲಿ ಪಡಿತಾ ಇದೆಯೋ ನಿಜಕ್ಕೂ ಮರಣ ಮಳೆ ಆಗಿಬಿಟ್ಟಿದೆ. ತೋಟಬೆಂಗ್ರೆ ಅಳವೆ ಬಾಗಿಲು ಹತ್ರ ಅಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ ಅವರು. ಹೇಗಾದ್ರೂ ಮಾಡಿ ತುತ್ತಿನ ಚೀಲ ತುಂಬಿಸಬೇಕಲ್ಲ ಅಂತ ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯಕ್ಕೆ ಹೋಗಿದ್ರು. ಸಿಕ್ಕಾಪಟ್ಟೆ ಮಳೆ ಇದೆ. ಇವತ್ತು ಬೆಳಗಿನಿಂದನೂ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುವಾಗಲೂ ನಾವು ನೋಡಿದ್ವಲ್ಲ, ಮಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ನಿರಂತರವಾದ ಮಳೆ ಇದೆ. ಗಾಳಿ ಕೂಡ ಜಾಸ್ತಿ ಇದೆ. ನಾಡದೋಣಿ ಹೋಗಬೇಡಿ ಅಂತ ಆಲ್ರೆಡಿ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ಹೋಗಬೇಡಿ ಅಂತ, ಸಮುದ್ರಕ್ಕೂ ಹೋಗಬೇಡಿ ಅಥವಾ ಅಲ್ಲಿ ಅಳವೆ ಬಾಗಿಲು ಹತ್ರ ಏನಿದೆಯಲ್ಲ ಅಲ್ಲೂ ಹೋಗಬೇಡಿ ಅಂತ. ಆದರೂ ಕೂಡ ಅಳವೆ ಬಾಗಿಲು ಬಳಿ ಇಬ್ಬರು ಹೋಗಿದ್ದಾರೆ
ಮೀನು ಹಿಡಿಯೋದಕ್ಕೆ ಅಂತ ನೀರು ಪಾಲಾಗಿದ್ದಾರೆ. ನಾಡ ದೋಣಿ ಗಾಳಿಯ ರಭಸಕ್ಕೆ ಮಗ್ಚಿಬಿಟ್ಟಿದೆ. ಮಂಗಳೂರು ಮಹಾಮಳೆ, ಇಬ್ಬರು ನೀರು ಪಾಲು. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತೋಟಬೆಂಗ್ರೆ ಅಳವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿದೆ. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲು. ಎಂಥ ದುರಂತ ನೋಡಿ. ನಾಡದೋಣಿಯಲ್ಲಿ ಬರ್ತಾ ಇದ್ದಂಥವರು ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯೋಕೆ ಹೋಗಿದ್ರಂತೆ. ಪಾಪ ಹೊಟ್ಟೆಪಾಡು. ಕಮಲಾಕ್ಷ ಹಾಗೂ ಯಶವಂತ ಅನ್ನುವಂಥ ಇಬ್ಬರು ನೀರು ಪಾಲಾಗಿದ್ದಾರೆ. ನಾಪತ್ತೆಯಾದ ಇಬ್ಬರಿಗಾಗಿ ಇದೀಗ ಹುಡುಕಾಟ ನಡೆಸಲಾಗ್ತಾ ಇದೆ. ಮಂಗಳೂರಿನ ಮಹಾಮಳೆ ಅದೆಷ್ಟು ಬಲಿ ಪಡಿತಾ ಇದೆಯೋ, ನಿಜಕ್ಕೂ ಮರಣ ಮಳೆ ಆಗಿಬಿಟ್ಟಿದೆ. ತೋಟಬೆಂಗ್ರೆ ಅಳವೆ ಬಾಗಿಲು ಹತ್ರ ಅಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ ಅವರು. ಹೇಗಾದ್ರೂ ಮಾಡಿ ತುತ್ತಿನ ಚೀಲ ತುಂಬಿಸಬೇಕಲ್ಲ ಅಂತ ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯಕ್ಕೆ ಹೋಗಿದ್ರು. ಸಿಕ್ಕಾಪಟ್ಟೆ ಮಳೆ ಇದೆ. ಇವತ್ತು ಬೆಳಗಿನಿಂದನೂ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುವಾಗಲೂ ನಾವು ನೋಡಿದ್ವಲ್ಲ, ಮಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ನಿರಂತರವಾದ ಮಳೆ ಇದೆ. ಗಾಳಿ ಕೂಡ ಜಾಸ್ತಿ ಇದೆ. ನಾಡದೋಣಿ ಹೋಗಬೇಡಿ ಅಂತ ಆಲ್ರೆಡಿ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ಹೋಗಬೇಡಿ ಅಂತ, ಸಮುದ್ರಕ್ಕೂ ಹೋಗಬೇಡಿ ಅಥವಾ ಅಲ್ಲಿ ಅಳವೆ ಬಾಗಿಲು ಹತ್ರ ಏನಿದೆಯಲ್ಲ ಅಲ್ಲೂ ಹೋಗಬೇಡಿ ಅಂತ. ಆದರೂ ಕೂಡ ಅಳವೆ ಬಾಗಿಲು ಬಳಿ ಇಬ್ಬರು ಹೋಗಿದ್ದಾರೆ ಮೀನು ಹಿಡಿಯೋದಕ್ಕೆ ಅಂತ. ನೀರು ಪಾಲಾಗಿದ್ದಾರೆ. ನಾಡದೋಣಿ ಗಾಳಿಯ ರಭಸಕ್ಕೆ ಮಗ್ಚಿಬಿಟ್ಟಿದೆ. ಮಂಗಳೂರು ಮಹಾಮಳೆ, ಇಬ್ಬರು ನೀರು ಪಾಲು. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತೋಟಬೆಂಗ್ರೆ ಅಳವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿದೆ. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲು. ಎಂಥ ದುರಂತ ನೋಡಿ. ನಾಡದೋಣಿಯಲ್ಲಿ ಬರ್ತಾ ಇದ್ದಂಥವರು ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯೋಕೆ ಹೋಗಿದ್ರಂತೆ. ಪಾಪ ಹೊಟ್ಟೆಪಾಡು. ಕಮಲಾಕ್ಷ ಹಾಗೂ ಯಶವಂತ ಅನ್ನುವಂಥ ಇಬ್ಬರು ನೀರು ಪಾಲಾಗಿದ್ದಾರೆ. ನಾಪತ್ತೆಯಾದ ಇಬ್ಬರಿಗಾಗಿ ಇದೀಗ ಹುಡುಕಾಟ ನಡೆಸಲಾಗ್ತಾ ಇದೆ. ಮಂಗಳೂರಿನ ಮಹಾಮಳೆ ಅದೆಷ್ಟು ಬಲಿ ಪಡಿತಾ ಇದೆಯೋ, ನಿಜಕ್ಕೂ ಮರಣ ಮಳೆ ಆಗಿಬಿಟ್ಟಿದೆ. ತೋಟಬೆಂಗ್ರೆ ಅಳವೆ ಬಾಗಿಲು ಹತ್ರ ಅಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ ಅವರು. ಹೇಗಾದ್ರೂ ಮಾಡಿ ತುತ್ತಿನ ಚೀಲ ತುಂಬಿಸಬೇಕಲ್ಲ ಅಂತ ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯಕ್ಕೆ ಹೋಗಿದ್ರು. ಸಿಕ್ಕಾಪಟ್ಟೆ ಮಳೆ ಇದೆ. ಇವತ್ತು ಬೆಳಗಿನಿಂದನೂ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುವಾಗಲೂ ನಾವು ನೋಡಿದ್ವಲ್ಲ, ಮಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ನಿರಂತರವಾದ ಮಳೆ ಇದೆ. ಗಾಳಿ ಕೂಡ ಜಾಸ್ತಿ ಇದೆ. ನಾಡದೋಣಿ ಹೋಗಬೇಡಿ ಅಂತ ಆಲ್ರೆಡಿ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ಹೋಗಬೇಡಿ ಅಂತ, ಸಮುದ್ರಕ್ಕೂ ಹೋಗಬೇಡಿ ಅಥವಾ ಅಲ್ಲಿ ಅಳವೆ ಬಾಗಿಲು ಹತ್ರ ಏನಿದೆಯಲ್ಲ ಅಲ್ಲೂ ಹೋಗಬೇಡಿ ಅಂತ. ಆದರೂ ಕೂಡ ಅಳವೆ ಬಾಗಿಲು ಬಳಿ ಇಬ್ಬರು ಹೋಗಿದ್ದಾರೆ ಮೀನು ಹಿಡಿಯೋದಕ್ಕೆ ಅಂತ. ನೀರು ಪಾಲಾಗಿದ್ದಾರೆ. ನಾಡದೋಣಿ ಗಾಳಿಯ ರಭಸಕ್ಕೆ ಮಗ್ಚಿಬಿಟ್ಟಿದೆ. ಮಂಗಳೂರು ಮಹಾಮಳೆ, ಇಬ್ಬರು ನೀರು ಪಾಲು. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತೋಟಬೆಂಗ್ರೆ ಅಳವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿದೆ. ನಾಡದೋಣಿ ಗಾಳಿಯ ರಭಸಕ್ಕೆ ಮಗ್ಚಿಬಿಟ್ಟಿದೆ. ಮಂಗಳೂರು ಮಹಾಮಳೆ, ಇಬ್ಬರು ನೀರು ಪಾಲು. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ತೋಟಬೆಂಗ್ರೆ ಅಳವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿದೆ. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲು. ಎಂಥ ದುರಂತ ನೋಡಿ. ನಾಡದೋಣಿಯಲ್ಲಿ ಬರ್ತಾ ಇದ್ದಂಥವರು ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯೋಕೆ ಹೋಗಿದ್ರಂತೆ. ಪಾಪ ಹೊಟ್ಟೆಪಾಡು. ಕಮಲಾಕ್ಷ ಹಾಗೂ ಯಶವಂತ ಅನ್ನುವಂಥ ಇಬ್ಬರು ನೀರು ಪಾಲಾಗಿದ್ದಾರೆ. ನಾಪತ್ತೆಯಾದ ಇಬ್ಬರಿಗಾಗಿ ಇದೀಗ ಹುಡುಕಾಟ ನಡೆಸಲಾಗ್ತಾ ಇದೆ. ಮಂಗಳೂರಿನ ಮಹಾಮಳೆ ಅದೆಷ್ಟು ಬಲಿ ಪಡಿತಾ ಇದೆಯೋ, ನಿಜಕ್ಕೂ ಮರಣ ಮಳೆ ಆಗಿಬಿಟ್ಟಿದೆ. ತೋಟಬೆಂಗ್ರೆ ಅಳವೆ ಬಾಗಿಲು ಹತ್ರ ಅಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ ಅವರು. ಹೇಗಾದ್ರೂ ಮಾಡಿ ತುತ್ತಿನ ಚೀಲ ತುಂಬಿಸಬೇಕಲ್ಲ ಅಂತ ಮಳೆ ಗಾಳಿ ಮಧ್ಯೆ ಮೀನು ಹಿಡಿಯಕ್ಕೆ ಹೋಗಿದ್ರು. ಸಿಕ್ಕಾಪಟ್ಟೆ ಮಳೆ ಇದೆ. ಇವತ್ತು ಬೆಳಗಿನಿಂದನೂ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುವಾಗಲೂ ನಾವು ನೋಡಿದ್ವಲ್ಲ, ಮಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ನಿರಂತರವಾದ ಮಳೆ ಇದೆ. ಗಾಳಿ ಕೂಡ ಜಾಸ್ತಿ ಇದೆ. ನಾಡದೋಣಿ ಹೋಗಬೇಡಿ ಅಂತ ಆಲ್ರೆಡಿ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ಹೋಗಬೇಡಿ ಅಂತ, ಸಮುದ್ರಕ್ಕೂ ಹೋಗಬೇಡಿ ಅಥವಾ ಅಲ್ಲಿ ಅಳವೆ ಬಾಗಿಲು ಹತ್ರ ಏನಿದೆಯಲ್ಲ ಅಲ್ಲೂ ಹೋಗಬೇಡಿ ಅಂತ. ಆದರೂ ಕೂಡ ಅಳವೆ ಬಾಗಿಲು ಬಳಿ ಇಬ್ಬರು ಹೋಗಿದ್ದಾರೆ ಮೀನು ಹಿಡಿಯೋದಕ್ಕೆ ಅಂತ. ನೀರು ಪಾಲಾಗಿದ್ದಾರೆ. ನಾಡದೋಣಿ ಗಾಳಿಯ ರಭಸಕ್ಕೆ ಮಗ್ಚಿಬಿಟ್ಟಿದೆ.